ಬಿಜೆಪಿ ಜೆಡಿಎಸ್ ದೊಡ್ಡ ಮಟ್ಟಿಗೆ ಈಗಾಗಲೇ ಪಾದಯಾತ್ರೆಯನ್ನು ಮಾಡ್ತಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾಜಿ ಸಚಿವರು ಶಾಸಕರಂತ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಬನ್ನಿ ನೇರವಾಗಿ ಮಾತಾಡಿಸ್ತೀನಿ. ಸರ್, ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದೀರಾ. ಈಗ ಹಿಂದಿನ ದಿನಗಳು ನೆನಪು ಮಾಡ್ಕೋಬೋದು. ಯಾಕೆಂದರೆ ಸಿದ್ದರಾಮಯ್ಯವರು ಬಳ್ಳಾರಿ ಪಾದಯಾತ್ರೆ ಮಾಡಿದರು. ಇವತ್ತು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇವತ್ತು ನೀವೆಲ್ಲರೂ ಕೂಡ ಮೈಸೂರಿಗೆ ಪಾದಯಾತ್ರೆ ಮಾಡ್ತಾ ಇದ್ದೀರಿ. ನೋಡಿ, ಅವತ್ತು ಸಿದ್ದರಾಮಯ್ಯನವರು ಕೇವಲ ಅಧಿಕಾರದ ಆಸೆಗೋಸ್ಕರ, ಒಬ್ಬ ಮುಖ್ಯಮಂತ್ರಿ ಸ್ಥಾನ ಪಡ್ಕೊಳ್ಳೋದಕ್ಕೋಸ್ಕರ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನಮ್ಮ ಮೇಲೆ ಇವತ್ತು ಅವರು ಪಾದಯಾತ್ರೆ ಮಾಡಿದರು 14 ವರ್ಷಗಳ ಹಿಂದೆ. ಆದರೆ ಇವತ್ತು ಅವರೇ ಹಗರಣಗಳಲ್ಲಿ ಸಿಗಾಕೊಂಡಿದ್ದಾರೆ. ಅವತ್ತು ನಮ್ಮ ಮೇಲೆ ಸುಳ್ಳು ಆರೋಪಗಳ ಪಾದಯಾತ್ರೆ ಅವರು ಮಾಡಿದ್ದು. ಇವತ್ತು ಭಾರತೀಯ ಜನತಾ ಪಕ್ಷ ಸತ್ಯದ ಹಾದಿಯಲ್ಲಿ ಮಾಡ್ತಾ ಇರುವಂಥ ಪಾದಯಾತ್ರೆ ಇದೆ ಅಂತ ನಾನು ಹೇಳಬಲ್ಲೆ. ನಾನು ಏನಂತಂದರೆ, ಇವತ್ತು ಅವರು ವಾಲ್ಮೀಕಿ ಹಗರಣ ಆಗಿರ್ಬೋದು, ಮುಡಾ ಹಗರಣ ಆಗಿರ್ಬೋದು, ನೇರವಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಹಗರಣಗಳೆಲ್ಲ ಅವರು ಸಿಲುಕಾಕೊಂಡಿದ್ದಾರೆ. ಇವತ್ತು ಅವರು ಯಾವ ತಪ್ಪು ಮಾಡಿಲ್ಲ ಅಂದರೆ ಇಷ್ಟೊತ್ತಿಗಾಗಲೇ ಅವರು ರಾಜೀನಾಮೆಯನ್ನು ಕೊಟ್ಟು ತಂದೆ ತಾಯಿಯಾಗುವುದು ಇನ್ನೂ ಕನಸೇ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9533323196. ತನಿಖೆಯನ್ನು ಎದುರಿಸಿದರೆ ತುಂಬ ಗೌರವದಿಂದ ಅವರ ಹೆಸರು, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾವ ರೀತಿ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಮೇಲೆ ಲೋಕಾಯುಕ್ತ ಆರೋಪಗಳು ಬಂದ ತಕ್ಷಣ ನಾವು ನಗುನಕ್ಕಂತ ಓಡೋಡಿ ನಾವು ಇವತ್ತು ಮಳೆ ಬರ್ತಾ ಇದ್ದರೂ ಕೂಡ ಮಳೆಯಲ್ಲಿ ಹೋಗಿ ಪಾದಯಾತ್ರೆ ಮೂಲಕ ಗವರ್ನರ್ಗೆ ನಾವು ರಾಜೀನಾಮೆಯನ್ನು ಸಮರ್ಪಣೆ ಮಾಡಿದ್ದು ಇತಿಹಾಸದ ಪುಟದಲ್ಲಿದೆ. ಅದೇ ಒಂದು ರೀತಿ ಇವತ್ತು ಅವ್ರ ಮೇಲೆ ಆರೋಪ ಬಂದ ತಕ್ಷಣ ಅವರು ರಾಜೀನಾಮೆಯನ್ನು ಕೊಟ್ಟು ಇವತ್ತು ತನಿಖೆಯನ್ನು ಎದುರಿಸಬೇಕಾಗಿದೆ. ಮಾತು ಹೇಳ್ತಾ ಇದ್ರಿ ಸಿದ್ದರಾಮಯ್ಯ ಅವರಾದಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರು ಏನು ಹೇಳ್ತಾರೆ, ಬಿಜೆಪಿ ಕಾಲದಲ್ಲಾದಂಥ ಭ್ರಷ್ಟಾಚಾರ ಹಗರಣವನ್ನು ಮುಚ್ಚಿ ಹಾಕಲಿಕ್ಕೆ ಈ ಒಂದು ನಾಟಕೀಯ ಪಾದಯಾತ್ರೆ. ಅಂದರೆ 1.5 ವರ್ಷ ಅವ್ರು ಏನು ಮಾಡಿದರು? 1.5 ವರ್ಷ ಅವ್ರು ಏನು ಮಾಡಿದರು? ಈ ರಾಜ್ಯದ ಮುಖ್ಯಮಂತ್ರಿ ಆಗಿ 1.5 ವರ್ಷ ಆಯ್ತಲ್ಲ. ನಿಮ್ಮ ಮೇಲೆ ಹಗರಣಗಳು ಬಂದು ಆರೋಪಗಳು ಬಂದರೆ ಇವತ್ತು ಈ ಮಾತೆಲ್ಲ ನೀವು ಮಾತಾಡ್ತಾ ಇದ್ದೀರಿ. ನೀವು ಯಾರ್ಯಾರಿಗೆ ಏನೇನು ತೊಂದರೆ ಕೊಡಬೇಕು, ಜನಾರ್ದನ್ ರೆಡ್ಡಿಯಿಂದ ಹಿಡಿದು ಎಲ್ರಿಗೂ ಎಷ್ಟೆಲ್ಲ ನಿಮ್ಮ ಅಧಿಕಾರಾವಧಿಯಲ್ಲಿ UPA ಸರ್ಕಾರ ಇರೋ ಟೈಮ್ನಲ್ಲಿ ನೀವೇನೆಲ್ಲ ತೊಂದರೆಗಳು ಕೊಟ್ಟು ಏನೆಲ್ಲ ನೀವು ಮಾಡಿದ್ದೀರೋ ಇಡೀ ಜಗತ್ತೇ ನೋಡಿದೆ. ಹಾಗಾಗಿ ಇವತ್ತು ನೀವು ಯಾವ ತಪ್ಪು ಮಾಡಿಲ್ಲ ಅಂತಂದರೆ ನೀವು ಇವತ್ತು ಎಂಕ್ವೈರಿಯನ್ನು ಎದುರಿಸಬೇಕು. CBI ಎಂಕ್ವೈರಿ ಕೊಟ್ಟು ರಾಜೀನಾಮೆ ಕೊಟ್ಟಿದ್ದರೆ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಎಲ್ಲರೂ ಕೂಡ ಶಹಬಾಷ್ ಅಂತ ಹೇಳ್ತಾ ಇದ್ರು. ಈಗ ಕಾಲಚಕ್ರ ಬದಲಾಗಿದೆ. ಅವತ್ತಿನ ಪಾದಯಾತ್ರೆ ಬೇರೆ, ಇವತ್ತಿನ ಪಾದಯಾತ್ರೆ ಬೇರೆ. ಇದಕ್ಕೇನು ಹೇಳ್ತೀರಿ ನೀವು ಅಂತ? ಅವತ್ತು ನಿಮ್ಮ ವಿರುದ್ಧವಾದ ಪಾದಯಾತ್ರೆ ಇತ್ತು ನೇರವಾಗಿ. ನೋಡಿ, ಅವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ತುಂಬ ಪ್ರಬಲವಾಗಿ ಇವತ್ತು ಒಳ್ಳೆ ಹೆಸರನ್ನು ಪಡ್ಕೊಂಡಿರೋ ನಮಗೆ ಖಳನಾಯಕರ ಪಟ್ಟ ಕಟ್ಟೋದಕ್ಕೆ ಅಧಿಕಾರ ಆಸೆಗೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಒಂದು ಸುಳ್ಳಿನ ಆರೋಪಗಳನ್ನು ಮಾಡಿ ಒಂದು ಪಾದಯಾತ್ರೆ ಮಾಡಿರುವಂಥದ್ದು ಆ ಸಂದರ್ಭ. ಆ ಒಂದು ಸುಳ್ಳು ಆರೋಪಗಳನ್ನ ಮಾಡಿರುವಂಥ ಪಾಪದ ಕರ್ಮದ ಫಲ ಇವತ್ತು ಅವರು ಮುಖ್ಯಮಂತ್ರಿಯಾಗಿ ಮುಡಾ ಹಗರಣದಲ್ಲಿ ಇಡೀ ಕುಟುಂಬನೇ ಸಿಲುಕಾಕೊಂಡಿದ್ದಾರೆ. ಹಾಗಾಗಿ ನಾನು ಅದನ್ನು ಪ್ರತಿಯೊಂದು ಚಾನೆಲ್ನಲ್ಲಿ ಅದನ್ನು ಹೇಳ್ತಾ ಇದ್ದೀನಿ. ನಾನು ಕರ್ಮ ರಿಟರ್ನ್ಸ್ ಅಂತ ಪದ ಬಳಸ್ತೀರಾ? ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀರಾ? ನಾವು ಯಾವ ತಪ್ಪುಗಳನ್ನೇ ಮಾಡಿಕೊಂಡ್ರು ಕೂಡ ದೇವ್ರ ಹತ್ರ ಹೋಗಿ ನಾವು ತಲೆ ಬಾಗಿಸಿ, ದೇವರೇ ನಮ್ಮ ತಪ್ಪುಗಳನ್ನ ಕ್ಷಮಿಸು ಅಂದರೆ ಆ ದೇವ್ರು ಕ್ಷಮಿಸ್ತಾನೆ. ಆದರೆ ಕರ್ಮ ಮಾತ್ರ ನಮ್ಮನ್ನು ಬಿಡಲ್ಲ. ಒಳ್ಳೆ ಕರ್ಮ ಮಾಡಿದರೆ ಅದು ಒಳ್ಳೆಯದಾಗಿ ನಮ್ಮನ್ನು ಹಿಂಬಾಲಿಸುತ್ತೆ. ಕೆಟ್ಟ ಕರ್ಮ ಮಾಡಿಕೊಂಡ್ರೆ ಕೆಟ್ಟ ಕರ್ಮ ಹಿಂಬಾಲಿಸುತ್ತೆ. ಇವತ್ತು ಆ ಕೆಟ್ಟ ಅವರು ಕೆಲಸಗಳು ಇವತ್ತೇನೆಲ್ಲ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಈ ಜಗತ್ತಲ್ಲೇ ನನ್ನಂಥ ಪ್ರಾಮಾಣಿಕ ಇಲ್ಲ ಅಂತೇಳಿ ಏನು ಸಿದ್ದರಾಮಯ್ಯ ಅವರು ಬಿಂಬಿಸ್ಕೊಂಡಿದ್ರು, ಸಿದ್ದರಾಮಯ್ಯ ಅವರು ಅದಲ್ಲ, ಅವರು ಖಳನಾಯಕರು. ಹಗರಣಗಳಲ್ಲಿ ಇಡೀ ಕುಟುಂಬನೇ ಸಿಲುಕಾಕೊಂಡಿದೆ ಅನ್ನೋದು ಇವತ್ತು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಹಾಗಾಗಿ ಆ ಗಾಬರಿಯಲ್ಲಿ ಆ ಮುಖ್ಯಮಂತ್ರಿ ಸ್ಥಾನನ ಬಿಟ್ಕೊಳ್ಳೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ನೀವು ಕೂಡ ಸಂಪೂರ್ಣವಾಗಿ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತೀರಾ? ಹೆಜ್ಜೆ ಹಾಕ್ತೀರಾ? ಖಂಡಿತವಾಗ್ಲೂ ಕೂಡ. ಸೊ ಪಕ್ಷದ ನಿರ್ದೇಶನದಂತೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಎಲ್ಲರ ಹೆಜ್ಜೆಯಲ್ಲಿ ನಾನು ಹೆಜ್ಜೆ ಹಾಕ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕರು ಮಾಜಿ ಸಚಿವರಂತ ಜನಾರ್ದನ್ ರೆಡ್ಡಿ ಅವರ ಮತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಹಿಂದೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ಅಧಿಕಾರದ ಆಸೆಗೋಸ್ಕರ ಪಾದಯಾತ್ರೆಯನ್ನು ಮಾಡಿದ್ರು. ಅದೇ ಇವತ್ತು ಬದಲಾದ ರಾಜಕೀಯ ಸನ್ನಿವೇಶ, ಬದಲಾದ ಕಾಲಚಕ್ರದಲ್ಲಿ ಆ ಒಂದು ಕರ್ಮ ರಿಟರ್ನ್ಸ್ ಆಗಿದೆ. ಯಾರನ್ನೂ ಕೂಡ ಕರ್ಮ ಬಿಡಲ್ಲ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತು. ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, TV9 ಬೆಂಗಳೂರು.